ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲ್ಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೋರ್ಜೋ ಕೊರಿಯರ್ ಡೆಲಿವರಿ ಮಾಡೋಣ. ಅಂದರೆ ಬೋರ್ಜೋ ಡೆಲಿವರಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇದು ಒಂದು ಕೊರಿಯರ್ ಡೆಲಿವರಿ ಆಗಿರುತ್ತೆ, ಕೊರಿಯರು ಅಥವಾ ಪಾರ್ಸಲ್ ಡೆಲಿವರಿ ಆಗಿರುತ್ತೆ. ಇದು ಹೆಂಗೆ ಅಂತಂದರೆ ಸ್ನೇಹಿತರೆ, ಇದು ಪೋರ್ಟರ್ ಥರ ಸ್ವಿಗ್ಗಿ ಝೊಮ್ಯಾಟೊ ಥರ ಅಥವಾ ಡೆನ್ಸೋ ಥರ ಅಕ್ಸೆಪ್ಟ್ ಮಾಡಲೇಬೇಕು ಆರ್ಡ್ರನ್ನ ಅಂತ ಏನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಇದು ಎಷ್ಟು ಆರ್ಡರ್ ಬಂದಿರುತ್ತೋ, ಉದಾಹರಣೆಗೆ 5 ಕಿಲೋಮೀಟ್ರು, 10 ಕಿಲೋಮೀಟ್ರು, 2 ಕಿಲೋಮೀಟ್ರು, 3 ಕಿಲೋಮೀಟ್ರು ಎಷ್ಟೇ ಡಿಸ್ಟೆನ್ಸ್ ಇದ್ರೂ ಪ್ರೀವಿಯಸ್ ಒಂದು 10-15 ಆರ್ಡರ್ಗಳು ಅಲ್ಲೇ ಅಸೈನ್ ಆಗಿರ್ತದೆ. ಅಂದರೆ ಅಪ್ಲಿಕೇಶನಲ್ಲಿ ತೋರಿಸ್ತಾ ಇರುತ್ತೆ ನಮ್ಗೆ ಯಾವುದು ಇಷ್ಟ ಇರುತ್ತೆ, ನಮಗೆ ಯಾವ ರೂಟ್ ಕಡೆದು ಬೇಕು ಅಥವಾ ನಮ್ಗೆ ಯಾವುದು ಪಿಕಪ್ ಕಡಿಮೆ ಇದೆ, ಯಾವ್ದು ಬೇಕಾದ್ರೂ ಅಕ್ಸೆಪ್ಟ್ ಮಾಡ್ಕೋಬೋದು. ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಂಡು ಪಿಕಪ್ ಎಷ್ಟು ದೂರ ಇದೆ, ಡ್ರಾಪ್ ಎಷ್ಟು ದೂರ ಇದೆ, ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ನಾವು ಚೆಕ್ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೋಬೋದು. ಇಂಥ ತಗೊಳ್ಳೇಬೇಕು, ಇದು ಬಿಡಲೇಬೇಕು ಅಂತ ಯಾವುದೇ ಥರದ್ದು ಕಂಡೀಷನ್ಗಳಿಲ್ಲ ಇದರಲ್ಲಿ. ಸೊ ಎಲ್ಲ ಡ್ಯೂಟಿಗಳು ಬಂದು ಅಪ್ಲಿಕೇಶನಲ್ಲಿ ಅಸೈನ್ ಆಗಿರುತ್ತೆ. ಅವ್ರಿಗೆ ಯಾವುದ್ಯಾವ್ದು ಇಷ್ಟ ಬೇಕೋ ಅದನ್ನು ತಗೊಂಡು ಹೋಗ್ತಾ ಇರ್ಬೋದು. ಸೊ ಅದೇ ಥರ ಇವಾಗ ನಾನಿವಾಗ HAL ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಇದ್ನಲ್ವಾ. ಈಗ ನನ್ನ ಲೊಕೇಶನ್ ಬಂದ್ಬಿಟ್ಟು ಅಂದರೆ ನಾನು ಯಶವಂತಪುರದ ಕಡೆ ಹೋಗಬೇಕು. ಯಶವಂತಪುರದ ಕಡೆ ಹೋದರೆ ನಾನು ಅಲ್ಲಿಗೆ ಸಂಜೆ ಆಗೋದ್ರೊಳಗಡೆ ಟೈಮ್ ಸರಿ ಹೋಗ್ಬಿಡುತ್ತೆ. ಈಗ ಆಲ್ರೆಡಿ 12:35. ಇಲ್ಲಿಂದ ಆರ್ಡರ್ ತೊಗೊಂಡು ಹೋದರೆ ಅದನ್ನೆಲ್ಲ ಕೊಡೋಷ್ಟೊತ್ತಿಗೆ 1:30-2 ಗಂಟೆ ಆಗಿರುತ್ತೆ. ಒಂದು 2-3 ಅವರ್ ಅಲ್ಲೇ ಸರೌಂಡಿಂಗು PNS ಇದು ಯಶವಂತಪುರ, ರಾಜಾಜಿನಗರ ಈ ಕಡೆ ಸರೌಂಡಿಂಗ್ ಕೆಲಸ ಮಾಡ್ಕೊಂಡು ನಾನು ಹಂಗೆ ನೆಲಮಂಗಲ ಕಡೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಬೋರ್ಜೋ ಆನ್ ಮಾಡ್ಕೊಂಡಿದ್ದೆ. ಸೊ ನನ್ನ ಅದೃಷ್ಟಕ್ಕೆ ಬೋರ್ಜೋ ಒಂದು ಯಶವಂತಪುರಕ್ಕೆ ಸಿಕ್ಕಿದೆ, ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಇದ್ರದ್ದು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಾನು ನೆನ್ನೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಎರಡನ್ನೂ ಒಂದೇ ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ವೀಡಿಯೋ ಲೆಂತ್ ತುಂಬ ದೊಡ್ಡದಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಇದ್ರ ಅರ್ನಿಂಗ್ ಮಾತ್ರ ನೆನ್ನೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಹೇಗೆ ಪಿಕಪ್ ಮಾಡೋದು, ಹೇಗೆ ಡೆಲಿವರಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಬನ್ನಿ ಬೋರ್ಜೋ ಪಿಕಪ್ಗೆ ಹೋಗೋಣ. ಇವಾಗ डायमंड डिस्ट्रिक्ट ऑफिस की बिल्डिंग है ना? ये पूरा डायमंड डिस्ट्रिक्ट में बहुत सारा कंपनी है. कन्फर्म कर लीजिए कौन सा ऑफिस का. ಒಳ್ಳೆ ತಲೆನೋವು ಕೆಲಸ ಗುರು. ಯಶವಂತಪುರಕ್ಕೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಈ ಆರ್ಡ್ರ್ ಎತ್ಕೊಂಡೆ. ಹಾಂ, यूट्यूब ब्लॉग ये भी करते हो क्या आप? हाँ, ब्लॉग भी करते हो क्या? हाँ ब्लॉग, ड्राइविंग में ब्लॉग. हाँ ड्राइविंगे बात करते हैं. हाँ, ಕಿಲಾಡಿ ಕನ್ನಡಿಗ ಅಂತ. ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಐತಾ? ಬ್ಯೂಟಿಫುಲ್ ಇದು. 3700. ಎನಿ ಮನಿ ಯು ಗಟ್? ನೋ ನಾಟ್ ಮನಿ. ಓಯ್, ಈ ಕೊರಿಯರ್ದು ಪಿಕಪ್ ಬಂದುಬಿಟ್ರೆ ಸ್ನೇಹಿತರೆ ಇದೇ ತಲೆನೋವು. ಬೈಕ್ ಟ್ಯಾಕ್ಸಿ ಆದರೆ ಪಿಕಪ್ ಮಾಡ್ಬಿಟ್ಟು ಹಂಗೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾ ಇರ್ಬೋದು. ಈ ಕೊರಿಯರ್ ನೋಡಿ, ಇಲ್ಲಿ ಇಲ್ಲಿಂದ ಬೇರೆ ಕಡೆ ಕಳಿಸ್ತಾರೆ. ಇವಾಗ ಅಲ್ಲಿದೆ ಗೇಟು, ಇದೊಂದು ಗೇಟು, ಅದನ್ನು ಒಂದೊಂದು ಇದಕ್ಕೆ 3-4 ಗೇಟ್ ಇರ್ತವೆ. ಗೂಗಲ್ ಮ್ಯಾಪಲ್ಲಿ ಒಂದು ತೋರಿಸುತ್ತಾ, ನಾವು ಮ್ಯಾಪ್ ಪ್ರಕಾರ ಬಂದರೆ ಈ ಗೇಟೆಲ್ಲ ಮುಂದಕ್ಕೆ ಹೋಗಿ ಅಂತಾರೆ. ನೋಡಿ ಇಲ್ಲೆಲ್ಲ ಪಾರ್ಕ್ ಮಾಡಿ ನಾನು ವೆಯ್ಟ್ ಮಾಡಿದೆ. ಈಗ ನೋಡಿ ಇವಾಗ ಅಲ್ಲಿಗೆ ಹೋಗ್ಬೇಕಂತೆ ಬೇರೆ ಗೇಟ್ಗೆ. ಏನು ತಲೆನೋವು ಗುರು, ಈಗಲೇ ಟ್ರಾಫಿಕ್ ಜಾಮು. ಸರ್ ಬೋರ್ಜೋಯಿಂದ 8th ಫ್ಲೋರ್ಗೆ ಬರ್ತಾಯಿದ್ದೀನಿ. 8th ಫ್ಲೋರ್. ಓಕೆ ಸರ್. ಮೇಡಮ್ ಬೋರ್ಜೋ ಕೊರಿಯರಿಂದ. ಸರ್ 8th ಫ್ಲೋರಲ್ಲಿದ್ದೀನಿ. ಎಲ್ಲಿದ್ದೀರಿ ಸರ್? ಸೆಕ್ಯೂರಿಟಿ ಹತ್ರ ಹೋಗಿ ಹಾಂ ಫೋನ್ ಮಾಡಿ ಅವರಿಗೆ. ಒಂದು ಕೊರಿಯರ್. ओके बैग ಇದೆ सर दे दिए क्या बोला? ओके थैंक यू. उनको फोन दीजिए ना. सर हेलो. हाँ हाँ सर
ಪೇ ನೀವೇ ಮಾಡ್ತೀರಾ ಇಲ್ಲ ಅಲ್ಲಿ ಮಾಡ್ತಾರಾ ಸರ್? ಪೇಮೆಂಟ್ ನಾನ್ ಮಾಡ್ತೀನಿ ಇಲ್ಲಿ ಬಂದ್ಮೇಲೆ. ಹಾಂ ಹಾಂ. ಯಶವಂತಪುರ ಇದೆಯಲ್ಲ, ಝೆನ್ ಇಂದ್ರಪ್ರಸ್ಥ ಅಂತ ಹಾಕೊಳ್ಳಿ, ಅದು ಬರ್ದಿದ್ದೀನಿ ಅಪಾರ್ಟ್ಮೆಂಟ್ ಹೆಸರು ಝೆನ್ ಇಂದ್ರಪ್ರಸ್ಥ. ಓಕೆ ಸರ್, ಆಯ್ತು, ಲೊಕೇಶನ್ ಇದೇ ಬರ್ತೀನಿ ಬಿಡಿ. ಓಕೆ ಓಕೆ ಸರ್. ಸರಿ ಸ್ನೇಹಿತರೆ, ಇದೇ ಐಟಮು ಪಿಕಪ್ ಮಾಡಿದೆ ನೋಡಿ, ಲ್ಯಾಪ್ಟಾಪ್ದು ಚಾರ್ಜರು. ಓಕೆ, ಐಟಮ್ನ ಈಸಿ ಇದೆ, ಬಟ್ ಈ ಕೊರಿಯರ್ ಅಂತಂದರೆ ಇಲ್ಲಿ ಬರಬೇಕು, ಅಡ್ರೆಸ್ ಹುಡುಕಬೇಕು, ಅವ್ರಿಗೆ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೋಬೇಕು, ಪಿಕಪ್ ಮಾಡಬೇಕು, ತಗೊಂಡೋಗಿ ಕೊಡಬೇಕು, ಎಲ್ಲ ರಿಸ್ಕ್ ಕೆಲಸ. ಇಷ್ಟು ಟೈಮ್ ಒಳಗಡೆ ಇನ್ನೊಂದು ಬೈಕ್ ಟ್ಯಾಕ್ಸಿನೇ ಮಾಡಿಬಿಡ್ಬೋದು. ಸೊ ಆದ್ದರಿಂದ ಕೊರಿಯರ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬನ್ನಿ ಈಗ ಯಶವಂತಪುರದ ಕಡೆ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ನಮ್ಮ ರಥ ಇಲ್ಲಿದೆ. ರಥಕ್ಕೆ ಇವತ್ತು ನೀವು ಹೇಳ್ಬೇಕು ಸ್ನೇಹಿತರೆ, ಆಲ್ರೆಡಿ ಟೈಮ್ ನೋಡಿ 12:51 ಆಯಿತು. ನಾನು ಇನ್ನೂ ನಾಷ್ಟ ಕೂಡ ಮಾಡಿಲ್ಲ ಸ್ನೇಹಿತರೆ. ಅಂದರೆ ಏನು ಮಾಡೋಣ, ನಾಷ್ಟ ಮಾಡೋಕ್ಕೆ ಹೋಗೋಂಥ ಟೈಮಲ್ಲಿ ಏನಾದ್ರು ಒಂದು ಆರ್ಡ್ಗಳು ಕೊಡೋದು ಅಥವಾ ಬೈಕ್ ಟ್ಯಾಕ್ಸಿಗಳು ಬಿಡೋದು. ಬೈಕ್ ಟ್ಯಾಕ್ಸಿ ಬೇಜಾನ್ ಬಿದ್ದು 11 ಗಂಟೆವರೆಗೂ, ಅದಾದಮೇಲೆ ಕಡಿಮೆ ಆಯಿತು. ಸೊ ಅದಾದಮೇಲೆ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಬೋರ್ಜಾ ಆನ್ ಮಾಡಿದೆ. ನೋಡಿದ್ರೆ ಯಶವಂತಪುರಕ್ಕೆ ಒಂದು ಇದು ಆರ್ಡ್ರ್ ಬಿತ್ತು, ಇದು ಚಾರ್ಜರು. ಸೊ ಇದು ತೊಗೊಂಡೋಗಿ ಕೊಡಬೇಕಲ್ವಾ, ಆದ್ದರಿಂದ ಈಗ ಇದನ್ನು ತೊಗೊಂಡೋಗಿ ಕೊಡ್ತೀನಿ ಸ್ನೇಹಿತರೆ. ಓಹೋ ಸಾರಿ ಸ್ನೇಹಿತರೆ, ಇದನ್ನು ಈಸ್ಕೊಂಡಾದ್ಮೇಲೆ ಫೋಟೋ ಗಿಟ್ಟೇನೋ ಕೊಡಬೇಕು ಅಂತ ಕೇಳಬೇಕು ಅದು. ಓಕೆ, ಅರೈವ್ಡು. ಓಕೆ, ಕ್ಲೋಸ್ ಅಡ್ರೆಸ್. ಫೋಟೋ ಕೊಡಬೇಕು ಸ್ನೇಹಿತರೆ. ಫೋಟೋ ಕೊಟ್ಬಿಟ್ಟು ಇದನ್ನು ಇದು ಮಾಡಬೇಕು. ಫೋಟೋ ಕೊಟ್ಟಿದ್ದೀನಿ. ಓಕೆ, ಸಕ್ಸಸ್ಫುಲ್ ಆಯಿತು. ಗೋ ಟು ಲಾಸ್ಟ್ ಪಾಯಿಂಟ್, ಶೋ ಡಿಸ್ಟೆನ್ಸ್. ಓಕೆ ಸ್ನೇಹಿತರೆ, 15 ಕಿಲೋಮೀಟ್ರ್ ಇದೆ. ಬನ್ನಿ ಇದನ್ನು ಹೋಗಿ ಡೆಲಿವರಿ ಮಾಡೋಣ. ಇದ್ರದ್ದು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆನ್ನೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಬೋರ್ಜೋ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕು, ಅದಕ್ಕೋಸ್ಕರ ಒಂದೇ ಒಂದು ಆರ್ಡ್ರ್ ಮಾಡಿದ್ನಲ್ವ, ವೀಡಿಯೋ ಮಾಡಿದೆ. ಏಕೆಂದರೆ ಇದನ್ನು ನೆನ್ನೆ ವೀಡಿಯೋದಲ್ಲೇ ಕವರ್ ಮಾಡೋಕ್ಕೆ ಹೋಗಿದ್ರೆ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಆಗಿಬಿಡ್ತಾಯಿತ್ತು. ಅದಕ್ಕೆ ಹೆಂಗೆ ಪಿಕಪ್ ಮಾಡೋದು, ಅದು ಹೆಂಗೆ ಆರ್ಡ್ರ್ ಅಸೈನ್ ಆಗುತ್ತೆ ಎಲ್ಲ ನಿಮಗೆ ತೋರಿಸ್ಕೊಡ್ಬೇಕಿತ್ತು ಬೋರ್ಜೋದಲ್ಲಿ. ಅದಕ್ಕೋಸ್ಕರ ಒಂದೇ ಒಂದು ಆರ್ಡ್ರನ್ನ ಪಿಕಪ್ ಮಾಡಿ ಡೆಲಿವರಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬೋರ್ಜೋ ಡೆಲಿವರಿ ಕೊರಿಯರ್ ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಈ ಥರ ಬರುತ್ತೆ. ಯಾವ ಅರೈವ್ಡ್ ಅಂತ ಬರುತ್ತೆ, ನಿಮಗೆ ಕತ್ಲಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಹಾಂ, ಇಂದ್ರಪ್ರಸಾದ್ ಇದೆ. ಇದನ್ನು ಪ್ರಥಮ್ ಬರೀಬೇಕಾ? ಡೆಲಿವರಿ ಹತ್ರ ಬಂದಿದ್ದೀನಿ, ಲೊಕೇಶನ್ ಹತ್ರ ಇದ್ದೀನಿ. ಯಾವ್ದು ಅಪಾರ್ಟ್ಮೆಂಟ್ ಹತ್ರ? ಹೌದು ಸರ್, ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ, ಯಶವಂತಪುರ. ಒಳಗಡೆ ಬನ್ನಿ, ಒಳಗಡೆ ಬಂದ್ಬಿಟ್ಟು ಥರ್ಡ್ ಬಿಲ್ಡಿಂಗ್ ನಲ್ಲಿ ಲಿಫ್ಟ್ ಇದೆ. ಎಷ್ಟನೇ ಫ್ಲೋರ್ ಸರ್ ಅದು? ಥರ್ಡ್ ಫ್ಲೋರ್. ನಿಮಿಷ, ಸೆಕ್ಯೂರಿಟಿ ಅವ್ರು ಕೊಡ್ತೀನಿ ನೋಡಿ ಸರ್. ಫ್ಲಾಟ್ ನಂಬರ್